ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎನ್ನುವಂತಹ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 27 ದೇವರ ವಾಕ್ಯ ಹೀಗೆ ಹೇಳ್ತದೆ: ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಆತನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನವರೆಲ್ಲರೂ ಸತ್ತೇ ಸಾಯುವರೆಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಒದಗಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಇದೊಂದು ಬಹು ವಿಶೇಷವಾದ ಪ್ರಾರ್ಥನೆ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ವಿಶೇಷವಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರು ನೇಮಿಸಿಕೊಂಡ ಜನಕೂಟಕ್ಕೆ ಇದು ಬಹಳ ಪ್ರಾಮುಖ್ಯವಾದ ವಚನ, ಅಥವಾ ಕ್ರಿಸ್ತನ ಸಭೆಗೆ ಇದು ಬಹಳ ಪ್ರಾಮುಖ್ಯವಾದ ವಚನ. ಕಾರಣ, ಇಲ್ಲಿ ಸಂದರ್ಭ ನಿಮ್ಮಲ್ಲಿ ಅನೇಕರಿಗೆ ಬಹಳ ಪರಿಚಯ. ಆದಿಕಾಂಡ 17ನೇ ಅಧ್ಯಾಯದಿಂದ ಈಚೆಗೆ 21ನೇ ಅಧ್ಯಾಯ ಅಂದರೆ ಇಸಾಕನ ಜನನದವರೆಗೆ ದೇವರು ಈ ಸಾಕಷ್ಟು ಅಧ್ಯಾಯಗಳನ್ನ ನಮ್ಮೊಂದಿಗೆ ಮಾತನಾಡ್ತಾನೆ. 17, 18, 19, 20, 21 ಈ ಇಷ್ಟೆಲ್ಲ ವಚನಗಳು 1 ವರ್ಷಕ್ಕೆ ಸೀಮಿತವಾದ ವಚನ. ಅದರ ಅದೇ ವೇಳೆಯಲ್ಲಿ ಆದಿಕಾಂಡ 12ನೇ ಅಧ್ಯಾಯದಿಂದ 16ನೇ ಅಧ್ಯಾಯದವರೆಗೂ ಅಂದರೆ 5 ಅಧ್ಯಾಯಗಳು ಅವು ಅಬ್ರಹಾಮನ ಹೆಚ್ಚು ಕಡಿಮೆ 25 ವರ್ಷಗಳು. 5 ಅಧ್ಯಾಯಗಳನ್ನ ಅಷ್ಟು ವರ್ಷಕ್ಕೆ ಮೀಸಲಾಗಿಟ್ರೆ ಇಲ್ಲಿ 17ರಿಂದ 21ರವರೆಗೂ 4 ಅಧ್ಯಾಯಗಳನ್ನ ಕೇವಲ 1 ವರ್ಷದ ಘಟನೆಗೆ ದೇವರು ಮೀಸಲಾಗಿರ್ತಾನೆ. ಇರಲಿ, ಈಗ ಆ 1 ವರ್ಷದಲ್ಲಿ ದೇವರು ಅಬ್ರಹಾಮ ಸಾರಳೊಂದಿಗೆ, ವಿಶೇಷವಾಗಿ ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಾನೆ. ಈಗ ಇಸಾಕನ್ನು ಜನಿಸಬೇಕಾದ ಸಂದರ್ಭ. ಅಬ್ರಹಾಮನು ಪ್ರಯಾಣಿಸ್ತಾ ಇತ್ತು. ಮುಂದೆ ಬರುವಾಗ ಆತನು ಗೆರಾರಿಗೆ ಬರ್ತಾನೆ. ಅಲ್ಲಿ ಗೆರಾರಿನ ಅರಸ ಅಭಿಮಲೇಕ ಸಾರಳನ್ನು ನೋಡ್ತಾನೆ. ಆಕೆಯನ್ನು ತನಗೆ ಪತ್ನಿಯಾಗುವುದಕ್ಕಾಗಿ ತೆಗೆದುಕೊಳ್ತಾನೆ. ಇಲ್ಲಿ ನಾವು ಗಮನಿಸ್ತಕ್ಕ ಒಂದು ವಿಶೇಷ, ಸಾರಳಿಗೆ ಆಗ 99 ವಯಸ್ಸು. 99 ವಯಸ್ಸಿನ ಈಕೆಯನ್ನ ಅಭಿಮಲೇಕನು, ಗೆರಾರಿನ ಅರಸನು, ಫಿಲಿಸ್ಟಿಯ ಅರಸನು ಹೆಂಡತಿಯಾಗುವುದಕ್ಕೆ ತೆಗೆದುಕೊಳ್ಳುವ ತಾನೆಂಬುದಾಗಿ ಹೇಳಿದ್ರೆ ಅದರ ಅರ್ಥ ದೇವರು ಸಾರಳಿಗೆ ಯವನವನ್ನ ಕಾಣಿಸಿದ್ದಾನೆ, ವೃದ್ಧಳಿಗೆ ಯವನವನ್ನ ಕಾಣಿಸಿದ್ದಾನೆ. ಹಾಗಾದರೆ ಸಾರಳ ವೃದ್ಧಾಪ್ಯದಲ್ಲಿ ದೇವರು ಆಕೆಯನ್ನು ಹೀಗೆ ಆಶೀರ್ವದಿಸಿದ ನಿಜ ಅನ್ನೋದಕ್ಕೆ ಒಂದು ಬಹಳ ಪ್ರಬಲವಾದ ಎವಿಡೆನ್ಸ್ ಅದಾಗ್ತದೆ. ಆದರೆ ದೇವರು ಅಬ್ರಹಾಂ ಸಾರಳ ನೆರವಿಗೆ ಆತನು ಮಧ್ಯೆ ಬಂದು ಈಗ ಆ ಗೆರಾರಿನ ಅರಸನಿಗೆ ದೇವರು ಮಾತನಾಡಿ, ಕನಸಿನಲ್ಲಿ ಮಾತನಾಡಿ ಆತನು ಮಾಡಿದ ತಪ್ಪನ್ನು ಆತನ ಅರಿವಿಗೆ ತಂದು ಆಕೆನ ತಿರುಗಿ ಅಬ್ರಹಾಮನಿಗೆ ಒಪ್ಪಿಸುವಂತೆ ದೇವರು ಮಾತನಾಡ್ತಾನೆ, ಕನಸಿನಲ್ಲಿ ಮಾತನಾಡ್ತಾನೆ. ಬಹಳ ಪ್ರಾಮುಖ್ಯವಾಗಿ 7ನೇ ವಚನಕ್ಕೆ ಬರುವಾಗ ಒಪ್ಪಿಸಿ ಬಿಡು ಎಂಬುದಾಗಿ ಅಪ್ಪಣೆ ಕೊಡ್ತಿದ್ದಾನೆ. 7ನೇ ವಚನದ ಆರಂಭ. 7ನೇ ವಚನದ ಅಂತ್ಯಕ್ಕೆ ಬರುವಾಗ ಅವನು ಒಪ್ಪಿಸಲಿಲ್ಲವೆನ್ನುವುದಾದರೆ ಅವನು ಅವನ ಕಡೆಯವರೆಲ್ಲರೂ ಸತ್ತೇ ಸಾಯ್ತಾರೆಂಬುದಾಗಿ ಹೇಳ್ತಾನೆ. ಇಡೀ ಅಧ್ಯಾಯವನ್ನು ಗಮನಿಸುವಾಗ ಆ ಗೆರಾರಿನ ಅರಸನ ಪರಿವಾರದೊಂದಿಗಿರುವಂತಹ ಆ ಸಮಸ್ತ ಆ ಪ್ರದೇಶದ ಪುರುಷರೆಲ್ಲರ ಮೇಲೆ ಮರಣವು ಬಂದದೆ, ಸ್ತ್ರೀ ಸಮೂಹದವರೆಲ್ಲರ ಮೇಲೆ ಬಂಜತನ ಬಂದದೆ, ದೇವರ ಕೋಪ ಬಂದದೆ. ಈಗ ಪುರುಷರೆಲ್ಲರೂ ಬದುಕಿಕೊಳ್ಳುವಂತೆ, ಸ್ತ್ರೀ ಸಮೂಹದವರೆಲ್ಲರೂ ಬಂಜತನದಿಂದ ಅವರು ವಿಮುಕ್ತರಾಗುವಂತೆ ಮಧ್ಯದಲ್ಲಿ ಮೊದಲು ಅರಸನು ಸಾರಳನ ಹಿಂದಕ್ಕೆ ಕೊಡಬೇಕು. ನಂತರದಲ್ಲಿ ಅಬ್ರಹಾಮನ ಅವರೆಲ್ಲರಿಗಾಗಿ ಪ್ರಾರ್ಥಿಸಬೇಕು. ಇಡೀ ಘಟನೆಯ ನಡುವೆ ದೇವರು ಅಬ್ರಹಾಮನ ಮಹತ್ವವನ್ನು ದೇವರು ಮಾತನಾಡಿದ್ದಾನೆ. ಅದನ್ನು 7ನೇ ವಚನದ ಆದಿಕಾಂಡ 27ನೇ ವಚನದ ನಡುವೆ ಆತನು ಇರ್ತಾನೆ. ಅವನು ಪ್ರವಾದಿ, ದೇವರ ಬಾಯಿಯೇ ಸ್ವತಃ ಈ ಸೇವೆಯನ್ನು ಮಾತನಾಡಿದೆ. ಪ್ರವಾದಿ ಎನ್ನುವಂಥ ಮೊಟ್ಟ ಮೊದಲ ಉಲ್ಲೇಖ ನಮಗೆ ಈ ವಾಕ್ಯ ಭಾಗದಲ್ಲಿ ಸಿಗ್ತದೆ. ಅವನು ಪ್ರವಾದಿ ಮತ್ತು ದೇವರು ಹೇಳ್ತಿದ್ದಾನೆ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಇಲ್ಲಿ ಅಬ್ರಹಾಮನು ಪ್ರವಾದಿಯಾಗಿ ಮಾಡಬೇಕಾದದ್ದೇನು? ಇವನಿಗೆ ಅನ್ಯಾಯ ಮಾಡಿದ ಪುರುಷನು, ಒಬ್ಬ ಪರಪುರುಷನು ಒಬ್ಬನ ಹೆಂಡತಿಯನ್ನು ಮುಟ್ಟಿದರೆ ಈ ಪುರುಷನಿಗೆ ಅವನನ್ನು ಕೊಲ್ಲುವಷ್ಟು ಕೋಪ ಬರ್ತದೆ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಓದ್ತೇವೆ. ಹಾಗಾದರೆ ಆ ಮಟ್ಟಕ್ಕೆ ಅಬ್ರಹಾಮನು ಕೋಪಿಸಬೇಕಾದವನು. ಆದರೆ ದೇವರು ಅಬ್ರಹಾಮನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾನೆ. ಇದರ ನಿಮಿತ್ತ ಮರಣಕ್ಕೂ ಬಂಜತನಕ್ಕೂ ಪಾತ್ರರಾದವರಿಗಾಗಿ ಅಬ್ರಹಾಮನು ಈಗ ವಿಜ್ಞಾಪಿಸಬೇಕು. ಪ್ರಿಯರೇ, ಇದರ ಅರ್ಥ ನಮಗೆ ತಪ್ಪು ಮಾಡಿದವರನ್ನೇ ನಾವು ಕ್ಷಮಿಸಿ ಪ್ರಾರ್ಥಿಸಬೇಕು. ದೇವರ ವಿಜ್ಞಾಪನೆ ಸೇವೆಗೆ ನಿನ್ನನ್ನು ಕರೆದಿರುವುದಾದರೆ, ಯೇಸು ಕ್ರಿಸ್ತ ನಮಗೆ ಹೇಳಿಕೊಟ್ಟ ಪ್ರಾರ್ಥನೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ. ಈಗ ಅಬ್ರಹಾಮನು ಇಲ್ಲಿ ವಿಜ್ಞಾಪಿಸುವುದಾದರೆ ಅವನಿಗೆ ತಪ್ಪು ಮಾಡಿದವರನ್ನ ಅವನು ಕ್ಷಮಿಸಬೇಕು. ಅವರಿಗಾಗಿ ದೇವರಾತ್ಮನಲ್ಲಿ ದೇವರೊಂದಿಗೆ
ಸಂಬಂಧ ಏರ್ಪಡಿಸಿಕೊಂಡವನಾಗಿ ಪ್ರವಾದಿಯಾಗಿ ಅವನು ಅವರಿಗಾಗಿ ವಿಜ್ಞಾಪಿಸಬೇಕು. ಯಾತಕ್ಕಾಗಿ ಪ್ರಾರ್ಥಿಸಬೇಕು? ಅವರನ್ನು ಶಪಿಸಿ ಅಲ್ಲ, ಅವರ ನಾಶನಕ್ಕಾಗಿ ಅಲ್ಲ, ಅವರು ಬದುಕಿಕೊಳ್ಳುವಂತೆ, ಅವರ ಪುರುಷರು ಬದುಕಿಕೊಳ್ಳುವಂತೆ, ಅವರ ಸ್ತ್ರೀಯರು ಬಂಜರಾಗಿ ಫಲರಹಿತರು ಫಲಹೀನರಾಗಿದ್ದಾರೆ, ಈಗ ಅವರು ಫಲಭರಿತರಾಗುವಂತೆ ಅವರಿಗಾಗಿ ಪ್ರಾರ್ಥಿಸಬೇಕು. ವಚನಗಳಲ್ಲಿ ಓದ್ತೇವೆ 20ನೇ ಅಧ್ಯಾಯದ 17ನೇ ವಚನದಲ್ಲಿ, ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬಿಮೆಲೆಕನನ್ನು ಅವನ ಪತ್ನಿಯನ್ನು ದಾಸ್ಯರನ್ನು ವಾಸಿ ಮಾಡಿದ್ರಿಂದ ಅವರಿಗೆ ಮಕ್ಕಳಾದರು. ಹಾಗಾದರೆ ಅಬ್ರಹಾಮನು ಪ್ರಾರ್ಥಿಸಿದ ಮೇಲೆ ಅಬಿಮೆಲೆಕನು ಉಳ್ಕೊಳ್ತಾನೆ, ಸ್ತ್ರೀ ಪರಿವಾರದವರೆಲ್ಲರೂ ಉಳ್ಕೊಳ್ತಾರೆ ಮತ್ತು ಅವನ ಜನರು ಸಹ ಬದುಕಿಕೊಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿನ್ನನ್ನು ವಿಜ್ಞಾಪನೆ ಸೇವೆಗೆ ಕರೆದಿದ್ದರೆ, ನಿನ್ನೊಂದಿಗೆ ಹೋರಾಡುವ ನಿನ್ನೊಂದಿಗೆ ಕಚ್ಚಾಡುವ ಜನರೊಂದಿಗೆ ನೀನು ಕಚ್ಚಾಡುವುದಕ್ಕಾಗಿ ಹೋರಾಡುವುದಕ್ಕಾಗಿ ದೇವರು ನಿನ್ನನ್ನು ನೇಮಿಸಿಕೊಳ್ಳದೆ ಅವರನ್ನು ಕ್ಷಮಿಸಿ ಸಹಿಸಿಕೊಂಡು ಅವ್ರನ್ನ ತಿರುಗಿ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರು ನೇಮಿಸಿಕೊಂಡಿದ್ದಾನೆ. ಇದು ವಿಜ್ಞಾಪನ ಸೇವೆಯ ಒಂದು ಮಹಾ ದೊಡ್ಡ ಪರಿಚಯ. ಇದನ್ನು ದೇವರು ತಾನೇ ಸ್ವತಃ ಇದನ್ನು ಮಾಡಿದ್ದಾನೆ. ನಮಗೆ ಅರ್ಥವಾಗಲಿ, ಮುಂದೆ ದೇವರು ತೋರಿಸುವಂಥ ಪ್ರತಿಯೊಬ್ಬ ದೇವಭಕ್ತರು ಪ್ರತಿಯೊಬ್ಬರು ಈ ಪ್ರವಾದಿ ಸ್ಥಾನದಲ್ಲಿ ನಿಂತೇ ವಿಜ್ಞಾಪಿಸಿದ್ದಾರೆ. ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆ ಮೇಲೆ ಲೋಕದ ಸಮಸ್ತ ಜನರ ಕ್ಷಮಾಪಣೆಗಾಗಿ ಪ್ರಾರ್ಥಿಸಿದ್ದಾರೆ. ಈ ವೇದಿಕೆ ಮೇಲೆ ನಿಂತೇ ಆತನು ಪ್ರಾರ್ಥಿಸಿದ್ದಾರೆ. ಅಪೊಸ್ತಲರು, ಶಿಷ್ಯರು, ಕ್ರಿಸ್ತನ ಸಭೆ ಈ ವೇದಿಕೆ ಮೇಲೆ ನಿಂತೆ, ಈ ಅಭಿಷೇಕದಲ್ಲಿ ನಿಂತೆ, ಈ ಪ್ರವಾದಿ ಸ್ಥಾನದಲ್ಲಿ ನಿಂತೆ ಅವರು ವಿಜ್ಞಾಪಿಸಿ ಪ್ರಾರ್ಥಿಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಿಂತವರು ಶಪಿಸುವವರಲ್ಲ, ದೇವರ ಕರುಣೆಯನ್ನು ಬೇಡುವವರು, ದೇವರ ಕ್ಷಮಾಪಣೆಯನ್ನು ಜನರಿಗಾಗಿ ಸಂಪಾದಿಸಿಕೊಡುವವರು, ದೇವರ ಜೀವವನ್ನು ಹರಿಸುವವರು, ಫಲರಹಿತರು ಫಲಭರಿತರಾಗುವಂತೆ ಮಾಡುವವರು. ಇಂಥ ಸೇವೆಗಾಗಿ ದೇವರ ವಿಜ್ಞಾಪನೆ ಸೇವೆಯನ್ನು ಭೂಮಿ ಮೇಲೆ ಇಟ್ಟಿದ್ದಾನೆ, ಕ್ರಿಸ್ತನ ಸಭೆಯೊಳಗಿಟ್ಟಿದ್ದಾನೆ. ಅದರೊಳಗೆ ನೀನು ಅಂಗವಾಗಿದ್ದಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ಇಂಥ ಮಹತ್ತರವಾದ ಸೇವೆಯನ್ನು ನೀನು ನಮ್ಮ ಮುಂದೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನೀನೇ ಇದನ್ನು ಪರಿಚಯಪಡಿಸಿದಿ. ಅಬ್ರಹಾಮನೊಬ್ಬ ಪ್ರವಾದಿಯಾಗಿ ಕರ್ತನೆ ವಿಜ್ಞಾಪಿಸ್ತಾನೆ, ದೇವರ ಬದುಕಿಕೊಳ್ಳುವುದಕ್ಕಾಗಿ. ಮರಣವನ್ನು ಎಳಕೊಂಡವರು ನಿನ್ನ ಜೀವವನ್ನು ಕಂಡುಕೊಳ್ಳುವುದಕ್ಕಾಗಿ, ನಿನ್ನ ಕೋಪಕ್ಕೆ ಗುರಿಯಾದವರು ನಿನ್ನ ಕನಿಕರ ಕಂಡುಕೊಳ್ಳುವುದಕ್ಕಾಗಿ, ತಪ್ಪು ಮಾಡಿದವರು ನಿನ್ನ ಕ್ಷಮಾಪಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ, ಫಲಹೀನರಾದವರು ಫಲರಹಿತರು ಈಗ ಫಲಭರಿತರಾಗುವಂತೆ ಕರ್ತನೆ ಇವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಕರ್ತನೇ ನೀನು ಕ್ರಿಸ್ತನ ಸಭೆಯಲ್ಲಿ ಸ್ಥಾನವನ್ನು ಏರ್ಪಡಿಸಿದಿ, ವಿಜ್ಞಾಪನ ಸೇವೆಯನ್ನು ಏರ್ಪಡಿಸಿದಿ. ಕರ್ತನೆ, ಈ ಕಾಲದಲ್ಲಿ ನಾವು ಮಾಡಬೇಕಾದ ಸೇವೆಯನ್ನು ಮಾಡಲಿಕ್ಕಾಗುವಂತೆ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಶಕ್ತರನ್ನಾಗಿ ಮಾಡು ಸ್ವಾಮಿ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಸಮಯದಲ್ಲಿ, ಈ ದಿನವೇ, ಈ ಸಂದರ್ಭದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ವಿಜ್ಞಾಪಿಸುವವರೆಲ್ಲರ ಸಂಗಡ ಸೇರಿ ನಾವು ಕರ್ತನೆ ಅವರೊಂದಿಗೆ ಪರಿಶ್ರಮ ಪಡುವುದಕ್ಕೂ ನಮ್ಮನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.